ಎಲ್ಲ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. 6ನೇ ತರಗತಿ, 7ನೇ ತರಗತಿ ಹಾಗೂ 8ನೇ ತರಗತಿ, 9ನೇ ತರಗತಿ ವಿದ್ಯಾರ್ಥಿಗಳಿಗೆ 2026ರ SC2 ಎಕ್ಸಾಮ್ನ ಅಂತಿಮ ವೇಳಾಪಟ್ಟಿ ಬಿಟ್ಟಿದ್ದಾರೆ. ಹೌದು, DSCRTನವರು ಫೈನಲ್ ಆಗಿ ನಮಗೆ ಅಂತಿಮ ವೇಳಾಪಟ್ಟಿ ಬಿಟ್ಟಿದ್ದಾರೆ. ಇದೇ ಪ್ರಕಾರ ನಿಮ್ಮ ಒಂದು SC2 ಎಕ್ಸಾಮ್ನ ಟೈಮ್ ಟೇಬಲ್ ಇದೆ. ಅದಾಯ್ತಾ? ಇದೇ ಡೇಟಿಗೆ ಎಕ್ಸಾಮ್ ನಡೆಯುತ್ತೆ. ತಪ್ಪದೆ ಕೊನೆಯವರೆಗೆ ನೋಡಿ. ಎಲ್ಲ ತರಗತಿಗಳ ಟೈಮ್ ಟೇಬಲ್ ಕೊಡ್ತೀನಿ. ತಪ್ಪದೆ ಕೊನೆಯವರೆಗೆ ನೋಡಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ತುಂಬ ಸಮಯ ಇಲ್ಲ ಎಕ್ಸಾಮ್ಗೆ, ತುಂಬ ಸಮಯ ಇಲ್ಲ. ಯಾವ ಡೇಟಿಗೆ ಯಾವ ಎಕ್ಸಾಮ್ ನೋಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರ ಅಥವಾ ಚಾನಲ್ ನೋಡ್ಕೊರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮ ಮುಂದೆ SC2 ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ಹುಡುಕ್ಸಿದ್ದಾವೆ. ಕಡ್ಡಾಗಿ ಮಾಡ್ಕೊಳ್ಳಿ. SC2 ಎಕ್ಸಾಮ್ಗೆ ಈಗಾಗಲೇ ಬೋರ್ಡ್ ನಿಮಗೆ DSCRT ಬೋರ್ಡ್ ನಿಮಗೆ ಎಲ್ಲ ವಿಷಯಗಳ ಮಾಡಲ್ ಕ್ವಶನ್ ಬಿಟ್ಟಿದ್ದಾರೆ. ಎಲ್ಲ ಕಡೆ ಇದೊಂದು ಚಾನಲ್ ಆಗ್ತೀವಿ, ಉತ್ತರ ಸಹಿತ ಆಗ್ತೀವಿ. ಸೊ ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 6ನೇ ತರಗತಿಯಲ್ಲಿ, 7ನೇ ತರಗತಿಯಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ನೋಡೋಣ, ಶುರು ಮಾಡೋಣ. ನೋಡ್ತಾ ಹೋಗೋಣ. ಮೊದಲು ನಾನು 7ನೇ ತರಗತಿ ನೋಡೋಣ. 6ನೇ ತರಗತಿ ಮತ್ತು 7ನೇ ತರಗತಿ, ಮುಂದೆ 8ನೇ ತರಗತಿ, 9ನೇ ತರಗತಿ ನೋಡೋಣ. ಮಾರ್ಚ್ 2026ರ 6ನೇ ಮತ್ತು 7ನೇ ತರಗತಿ ಸಂಕಲನಕ ಮೂಲ್ಯಾಂಕನ SC2 ವೇಳಾಪಟ್ಟಿ. ದಿನಾಂಕ ಮತ್ತು ವಾರ 20/3/2026ರಂದು ಶುಕ್ರವಾರ. ವಿಷಯ ಆಗಿರ್ತದೆ, ಪ್ರಥಮ ಭಾಷೆ ಇರ್ತದೆ. ಸಮಯ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1ರವರೆಗೆ. ಟೋಟಲಾಗಿ 1 ಗಂಟೆ 30 ನಿಮಿಷ. ಗರಿಷ್ಠ ಅಂಕಗಳು 40 ಅಂಕಗಳು. 21/3/2026 ಶನಿವಾರ. ರಂಜಾನ್ ಹಬ್ಬದ ಪ್ರಯುಕ್ತ ರಜೆ. ಅವತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಯಾವುದೇ ಪರೀಕ್ಷೆ ಇರೋದಿಲ್ಲ. ಇನ್ನು 22/3/2026 ಭಾನುವಾರ. ಅವತ್ತು ಕೂಡ ರಜೆ ಇರ್ತದೆ. 23/3/2026 ಸೋಮವಾರ ಪರೀಕ್ಷೆ ಇರುವುದಿಲ್ಲ. ನಂತರ 24/3/2026 ಮಂಗಳವಾರ. ಕೋರ್ ವಿಷಯ ಗಣಿತ ಇರ್ತದೆ. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷ. ಟೋಟಲಾಗಿ 40 ಅಂಕ. ನೆಕ್ಸ್ಟು 25/3/2026 ಬುಧವಾರ ಪರೀಕ್ಷೆ ಇರುವುದಿಲ್ಲ. 26/3/2026 ಗುರುವಾರ ದ್ವಿತೀಯ ಭಾಷೆ ಇರ್ತದೆ. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಟೋಟಲಾಗಿ 40 ಅಂಕ. 27/3/2026 ಶುಕ್ರವಾರ ತೃತೀಯ ಭಾಷೆ. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆ. ಟೋಟಲಾಗಿ 40 ಅಂಕ ನೋಡಿ. 28/3/2026 ಶನಿವಾರ ಪರೀಕ್ಷೆ ಇರುವುದಿಲ್ಲ. 29/3/2026 ಭಾನುವಾರ ಇರೋದ್ರಿಂದ ಯಾವುದೇ ಪರೀಕ್ಷೆ ಇರುವುದಿಲ್ಲ, ಅವತ್ತು ರಜೆ. 30/3/2026 ಸೋಮವಾರ ಪರೀಕ್ಷೆ ಇರುವುದಿಲ್ಲ. 31/3/2026 ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜೆ ಇರ್ತದೆ. ನಂತರ 1/4/2026 ಬುಧವಾರ ಕೋರ್ ವಿಷಯ ವಿಜ್ಞಾನ ವಿಷಯ ಇರ್ತದೆ. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆ. ಟೋಟಲಾಗಿ 40 ಅಂಕ. ನಂತರ 2/4/2026 ಗುರುವಾರ ಪರೀಕ್ಷೆ ಇರುವುದಿಲ್ಲ. 3/4/2026 ಶುಕ್ರವಾರ ಗುಡ್ ಫ್ರೈಡೇ ಪ್ರಯುಕ್ತ ರಜೆ ಇರ್ತದೆ. ನಂತರ 4/4/2026 ಶನಿವಾರ ಕೋರ್ ವಿಷಯ ಸಮಾಜ ವಿಜ್ಞಾನ ಇರ್ತದೆ. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆ. ಟೋಟಲಾಗಿ 40 ಅಂಕ. ಓಕೆ, ಇಷ್ಟು ವೇಳಾಪಟ್ಟಿ ನೋಡ್ಕೊಂಡು ಹೋಗಿ. ಇದೇ ಡೇಟಿಗೆ ನಿಮ್ಮ ಎಕ್ಸಾಮ್ ನಡೀತೆ. ಡೋಂಟ್ ವರಿ, ನಿಮ್ಮ ಶಾಲೆಯಲ್ಲಿ ಕೂಡ ಅವರು ವೇಳಾಪಟ್ಟಿ ಕೊಡ್ತಾರೆ. ಯಾವ ಡೇಟಿಗೆ ಯಾವ ಎಕ್ಸಾಮ್ ಕೊಡ್ತಾರೆ ನೋಡ್ಕೋಬೋದು. ನೆಕ್ಸ್ಟು ಮಾರ್ಚ್ 2026ರ 8ನೇ ತರಗತಿ ಸಂಕಲನಕ ಮೂಲ್ಯಾಂಕನ ಅಂದರೆ SC2 ವೇಳಾಪಟ್ಟಿ. ದಿನಾಂಕ ಮತ್ತು ವಾರ 20/3/2026 ಶುಕ್ರವಾರ. ಇದು 8ನೇ ತರಗತಿಯವರಿಗೆ. ವಿಷಯ ಪ್ರಥಮ ಭಾಷೆ. ಸಮಯ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆ. ಒಟ್ಟು ಓದಿ 2 ಗಂಟೆ. ಗರಿಷ್ಠ ಅಂಕಗಳು 50 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ. 50 ಮಾರ್ಕ್ಸ್ ನೆನ್ಪಿಟ್ಕೊಳ್ಳಿ. 21/3/2026 ಶನಿವಾರ. ರಂಜಾನ್ ಹಬ್ಬದ ಪ್ರಯುಕ್ತ ರಜೆ ಇರ್ತದೆ. 22/3/2026 ಭಾನುವಾರ ರಜೆ. 23/3/2026 ಸೋಮವಾರ ಪರೀಕ್ಷೆ ಇರೋದಿಲ್ಲ, ಅವತ್ತು ಕೂಡ ರಜೆ. 24/3/2026 ಮಂಗಳವಾರ ಕೋರ್ ವಿಷಯ ಗಣಿತ ಇರ್ತದೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆ. ಸಮಯ ಟೋಟಲ್ 50 ಅಂಕ. 25/3/2026 ಬುಧವಾರ ಪರೀಕ್ಷೆ ಇರುವುದಿಲ್ಲ. ನಂತರ 24/3/2026 ಮಂಗಳವಾರ ಕೋರ್ ವಿಷಯ ಗಣಿತ. ಸಮಯ ನೋಡ್ಕೊಳ್ಳಿ, ಸೇಮ್ ಇದೆ ಸಮಯ. 25/3/2026 ಬುಧವಾರ ಪರೀಕ್ಷೆ ಇರುವುದಿಲ್ಲ. 26/3/2026 ಗುರುವಾರ ದ್ವಿತೀಯ ಭಾಷೆ ಇರ್ತದೆ. 27/3/2026 ಶುಕ್ರವಾರ ತೃತೀಯ ಭಾಷೆ ಇರುತ್ತದೆ. ನಂತರ 28/3/2026 ಶನಿವಾರ ಪರೀಕ್ಷೆ ಇರುವುದಿಲ್ಲ. ಟೈಮ್ ನೋಡ್ಕೊಳ್ಳಿ, ಅದೇ ಟೈಮಿಂಗ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. 29/3/2026 ಭಾನುವಾರ ರಜೆ ಇರೋದ್ರಿಂದ ಯಾವುದೇ ಪರೀಕ್ಷೆ ಇರೋದಿಲ್ಲ. 30/3/2026 ಸೋಮವಾರ ಪರೀಕ್ಷೆ ಇರೋದಿಲ್ಲ. 31/3/2026 ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜೆ. ನಂತರ 1/4/2026 ಬುಧವಾರ ಕೋರ್ ವಿಷಯ ಯಾವುದು ವಿಜ್ಞಾನ ಇರ್ತದೆ.
2/4/2026 ಗುರುವಾರ ಪರೀಕ್ಷೆ ಇರುವುದಿಲ್ಲ. 3/4/2026 ಶುಕ್ರವಾರ ಗುಡ್ ಫ್ರೈಡೆ ಪ್ರಯುಕ್ತ ರಜೆ. ಇನ್ನು 4/4/2026 ಶನಿವಾರ ಕೋರ್ ವಿಷಯ ಸಮಾಜ ವಿಜ್ಞಾನ ಇರ್ತದೆ. ಇದು ಸಮಯ ಸೇಮ್, ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆ. ಇಷ್ಟಾಯಿತು. ನಂತರ 9ನೇ ತರಗತಿ ಮಾರ್ಚ್ 2026 9ನೇ ತರಗತಿ ಸಂಕಲನಾತ್ಮಕ ಮೂಲ್ಯಾಂಕನದ SA2 ವೇಳಾಪಟ್ಟಿ. 20/3/2026 ಪರೀಕ್ಷೆ ಆರಂಭ ಆಗ್ತದೆ. ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಶುಕ್ರವಾರದಿಂದ. ಪ್ರಥಮ ವಿಷಯ ಕನ್ನಡ, ಬೆಳಗ್ಗೆ 11ರಿಂದ ಮಧ್ಯಾಹ್ನ 2:15, 3 ಗಂಟೆ 15 ನಿಮಿಷ, ಟೋಟಲಾಗಿ 100 ಅಂಕಗಳು. 21/3/2026 ಶನಿವಾರ ರಂಜಾನ್ ಪ್ರಯುಕ್ತ ರಜೆ ಇರ್ತದೆ. 22/3/2026 ಭಾನುವಾರ ರಜೆ. 23/3/2026 ಸೋಮವಾರ ಪರೀಕ್ಷೆ ಇರುವುದಿಲ್ಲ. ನಂತರ 24/3/2026 ಮಂಗಳವಾರ ಕೋರ್ ವಿಷಯ ವಿಜ್ಞಾನ ಇರ್ತದೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 2:15, 3 ಗಂಟೆ 15 ನಿಮಿಷ, ಟೋಟಲ್ 80 ಅಂಕ ನೋಡಿ. 25/3/2026 ಬುಧವಾರ ಪರೀಕ್ಷೆ ಇರುವುದಿಲ್ಲ. 26/3/2026 ದ್ವಿತೀಯ ಭಾಷೆ ಇರ್ತದೆ, 80 ಮಾರ್ಕ್ಸ್ ನೋಡಿ. 27/3/2026 ತೃತೀಯ ಭಾಷೆ ಇರ್ತದೆ. ನಂತರ 28/3/2026 ಶನಿವಾರ ಪರೀಕ್ಷೆ ಇರುವುದಿಲ್ಲ. 29/3/2026 ಅವತ್ತು ಭಾನುವಾರ. 30/3/2026 ಸೋಮವಾರ ಯಾವುದೇ ಪರೀಕ್ಷೆ ಇಲ್ಲ. 31/3/2026 ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜೆ. ನಂತರ 1/4/2026 ಬುಧವಾರ ಕೋರ್ ವಿಷಯ ಗಣಿತ ಇರ್ತದೆ. ಸಮಯ ಸೇಮು, ಬೆಳಗ್ಗೆ 11ರಿಂದ ಮಧ್ಯಾಹ್ನ 2:15, ಟೋಟಲಾಗಿ 3 ಗಂಟೆ 15 ನಿಮಿಷ. 2/4/2026 ಗುರುವಾರ ಪರೀಕ್ಷೆ ಇರುವುದಿಲ್ಲ. 3/4/2026 ಶುಕ್ರವಾರ ಗುಡ್ ಫ್ರೈಡೆ ಪ್ರಯುಕ್ತ ರಜೆ. 4/4/2026 ಕೊನೆಯ ಪರೀಕ್ಷೆ ಶನಿವಾರ ಕೋರ್ ವಿಷಯ ಸಮಾಜ ವಿಜ್ಞಾನ. ಇದು ಕೂಡ ಸಮಯ ಸೇಮು, ಬೆಳಗ್ಗೆ 11ರಿಂದ ಮಧ್ಯಾಹ್ನ 2:15. ಇಷ್ಟು ನಿಮ್ಮೊಂದು ವೇಳಾಪಟ್ಟಿ. ಈಗಾಗಲೇ ಬೋರ್ಡರು ನಿಮಗೆ DSCRT ಬೋರ್ಡರು ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಬೋರ್ಡವರು ನಿಮಗೆ ಎಲ್ಲ ವಿಷಯಗಳ ಮೌಲಿಕ ಕ್ವಶ್ಚನ್ ಬಿಟ್ಟಿದ್ದಾರೆ, ಮಾದರಿ ಪ್ರಶ್ನೆ ಪತ್ರಿಕೆಗಳು. ಅದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ ಕ್ವಶ್ಚನ್ ಪೇಪರ್ ಬರ್ತದೆ, ಗ್ಯಾರಂಟಿ ಬರ್ತದೆ. ಸೊ ಪ್ಯಾಟರ್ನ್ ಬರ್ತದೆ ಮತ್ತು ಕ್ವಶ್ಚನ್ಗಳು ರಿಪೀಟ್ ಆಗ್ತವೆ, ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಎಲ್ಲ ಕೂಡ ಹಾಕ್ತೀನಿ ನಾನು ಚಾನಲಲ್ಲಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಪ್ರತಿಯೊಂದು ವಿಷಯದ ಪ್ರತಿಯೊಂದು ಕ್ಲಾಸ್ನ ಎಲ್ಲ ವಿಷಯಗಳ ಸಬ್ಜೆಕ್ಟ್ಗಳು ಜೊತೆಗೆ ಇಂಪಾರ್ಟೆಂಟ್ ಕ್ವಶ್ಚನ್ಗಳು ಪ್ರತಿಯೊಂದು ಕವರ್ ಮಾಡ್ತೀನಿ. ಆಮೇಲೆ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.